ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಬೇವಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ವೃಷಭ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡೋಣ. ವೃಷಭ ರಾಶಿಯವರು ಅತ್ಯಂತ ಪ್ರಾಯೋಗಿಕ ಗುಣವನ್ನು ಹೊಂದಿರ್ತಾರೆ. ಅತ್ಯಂತ ಶಾಂತ ಸ್ವಭಾವದವರಾಗಿರ್ತಾರೆ. ಅಚಲವಾದಂಥ ತಾಳ್ಮೆ ಮತ್ತು ಸಮಾಧಾನವನ್ನು ಹೊಂದಿರ್ತಾರೆ. ವೃಷಭ ರಾಶಿಯವರ ಅತಿಯಾದಂಥ ತಾಳ್ಮೆ ಮತ್ತು ಆ ಸಮಾಧಾನದ ಮನಸ್ಸಿರ್ತದಲ್ಲ, ಅದು ತುಂಬ ಮುಖ್ಯವಾಗಿರ್ತದೆ. ಈ ವೃಷಭ ರಾಶಿಯವರು ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಿದರೂ ಆ ಕಾರ್ಯದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಅವರು ಧೃತಿಗೆಡದೆ ಸಮಾಧಾನದಿಂದ ಯೋಚಿಸ್ತಾರೆ. ಯಾವುದನ್ನು ಅವಸರದಿಂದ ಮಾಡದೆ ನಿಧಾನವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡಿ ಆ ಕಾರ್ಯವನ್ನು ಮುಗಿಸ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಈ ವೃಷಭ ರಾಶಿಯವರು ಅತ್ಯಂತ ಕಠಿಣ ಪರಿಶ್ರಮಿಗಳಾಗಿರ್ತಾರೆ. ತಾವು ಹಿಡಿದ ಕೆಲಸವನ್ನು ಪಟ್ಟು ಬಿಡದೆ ಪೂರೈಸುವ ಸ್ವಭಾವವನ್ನು ಹೊಂದಿರ್ತಾರೆ. ಇವರಲ್ಲಿ ಅದ್ಭುತವಾದಂಥ ಏಕಾಗ್ರತೆ ಇರ್ತದೆ. ಇವರು ಒಮ್ಮೆ ಒಂದು ಗುರಿಯನ್ನು ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೆ ವಿಶ್ರಮಿಸುವುದಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಈ ವೃಷಭ ರಾಶಿಯವರು ನಂಬಿಕಸ್ಥ ವ್ಯಕ್ತಿಗಳಾಗಿರ್ತಾರೆ ಮತ್ತು ನಿಷ್ಠಾವಂತ ವ್ಯಕ್ತಿಗಳಾಗಿರ್ತಾರೆ. ಇವರು ಯಾವುದೇ ರೀತಿಯ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ, ಪ್ರೇಮಿಗಳ ಜೊತೆ ತಮ್ಮ ನಿಷ್ಠೆಯನ್ನು ತೋರುತ್ತಾರೆ. ಅತ್ಯಂತ ನಂಬಿಕಸ್ಥರಾಗಿ ಕಾರ್ಯವನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಜೊತೆ ಸ್ನೇಹವನ್ನು ಬೆಳೆಸಿದರೆ ಆ ಸ್ನೇಹವನ್ನು ಜೀವನ ಪರ್ಯಂತ ಉಳಿಸಿಕೊಳ್ಳಲು ಬಯಸ್ತಾರೆ. ಈ ವ್ಯಕ್ತಿಗಳು ಸುಲಭವಾಗಿ ಬೇರೆಯವರ ನಂಬಿಕೆಯನ್ನು ಗಳಿಸ್ತಾರೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಈ ವೃಷಭ ರಾಶಿಯವರು ಐಷಾರಾಮಿ ಜೀವನಕ್ಕೆ ಹೆಸರುವಾಸಿಯಾಗಿರ್ತಾರೆ. ಐಷಾರಾಮಿ ಜೀವನವನ್ನು ಬಯಸ್ತಾರೆ. ಸುಂದರವಾದ ವಸ್ತುಗಳು, ರುಚಿಕರವಾದಂಥ ಆಹಾರ ಅಂದರೆ ಇವರಿಗೆ ಬಹಳ ಇಷ್ಟ. ಈ ವೃಷಭ ರಾಶಿಯವರು ಯಾವುದಾದ್ರೂ ಒಂದು ಕಲೆಯನ್ನು ಹಚ್ಕೊಂಡಿರ್ತಾರೆ. ಯಾವುದಾದ್ರೂ ಒಂದು ಕಲೆಗೆ ಅತೀವವಾದಂಥ ಪ್ರೀತಿಯನ್ನು ತೋರ್ತಾರೆ, ಆರಾಧಿಸ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಎಲ್ಲದರ ಜೊತೆಗೆ ತಮ್ಮ ಸುತ್ತಮುತ್ತ ಇರುವಂಥ ಪರಿಸರ ಅಂದವಾಗಿರಬೇಕು, ಸುಂದರವಾಗಿರಬೇಕು ಅನ್ನುವಂಥದ್ದನ್ನು ಬಯಸ್ತಾರೆ. ಈ ವೃಷಭ ರಾಶಿಯವರು ಹಠಮಾರಿ ಸ್ವಭಾವವನ್ನು ಹೊಂದಿರ್ತಾರೆ. ಇವರಲ್ಲಿರುವಂಥ ಒಂದು ದೋಷ ಅಂದರೆ ಈ ಹಠಮಾರಿತನ ಅನ್ನುವಂಥದ್ದು. ಅಂದರೆ ತಾವು ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅಂದುಕೊಂಡ್ರೆ ಅದನ್ನು ಹಠದಿಂದ ಮಾಡಿ ಮುಗಿಸಲೇಬೇಕು ಅನ್ನುವಂಥದ್ದು. ಇದು ಒಳ್ಳೆಯದೆ. ಆದರೆ ಇವರು ತಾವು ಅಂದುಕೊಂಡದ್ದೇ ಸರಿ ಅಂತ
ವಾದಿಸುವ ಒಂದು ಗುಣ ಇರ್ತದೆ. ವೃಷಭ ರಾಶಿಯವರು ಬೇರೆಯವರ ಸಲಹೆಯನ್ನು ಸುಲಭವಾಗಿ ಸ್ವೀಕರಿಸೋದಿಲ್ಲ. ಇವರು ಬದಲಾವಣೆಗಳನ್ನು ಬೇಗ ಒಪ್ಪಿಕೊಳ್ಳೋದಿಲ್ಲ. ವೃಷಭ ರಾಶಿಯವರಲ್ಲಿ ಹಣಕಾಸಿನ ಜಾಗರೂಕತನ ಅನ್ನುವಂಥದ್ದು ಇರ್ತದೆ. ಹಣಕಾಸಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ತಮ್ಮ ಭವಿಷ್ಯಕ್ಕಾಗಿ, ಮುಂದಿನ ಜೀವನಕ್ಕಾಗಿ ಸ್ವಲ್ಪ ಹಣದ ಉಳಿತಾಯವನ್ನು ಮಾಡಬೇಕು ಅಂತ ಸದಾ ಚಿಂತಿಸ್ತಾರೆ. ಆ ಮಾರ್ಗದಲ್ಲಿ ಕಾರ್ಯವನ್ನು ಮಾಡ್ತಾರೆ. ಅನಗತ್ಯ ವೆಚ್ಚಗಳನ್ನು ಇವರು ಇಷ್ಟಪಡುವುದಿಲ್ಲ. ಸಂದರ್ಭಾನುಸಾರ ಅತ್ಯವಶ್ಯಕತೆ ಇದ್ದಾಗ ಹಣವನ್ನು ಇವರು ವೆಚ್ಚ ಮಾಡ್ತಾರೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಈ ರೀತಿಯಾಗಿ ವೃಷಭ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ್ವಿ. ಮುಂದಿನ ವಿಭಾಗದಲ್ಲಿ ಮಿಥುನ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತಿಕೊಳ್ಳೋಣ. ಎಲ್ಲರಿಗೂ ಪರಮಾತ್ಮ ಶುಭವನ್ನುಂಟು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.